ಅಂತ ಹೇಳಿ ರೀತಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ನಮ್ಮ ಹಿರಿಯ ಮುಖಂಡರ ಸೇರಿ ಇವತ್ತೇನೊಂದು ಒಳ್ಳೆ ಕೆಲಸ ಮಾಡಿದರೆ ಕೃಷ್ಣಮೂರ್ತಿಗಿಂತಾಗಿ ನಿಮ್ಮೆಲ್ಲರೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೃಷ್ಣಮೂರ್ತಿ ಅವರಿಗೆ ಜವಾಬ್ದಾರಿ ಕೊಡ್ತೇವೆ. ಅವರಿಗೆ ಪಕ್ಷದಲ್ಲಿ ಬರೀ ಗೌರವ ಕೊಡೋದಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನ ಅದಕ್ಕೆ ಗಮನಕ್ಕೆ ನಾನು ತರ್ತೇನೆ. ಯಾಕೆಂದರೆ 2029ಕ್ಕೆ 46 ಪಾರ್ಲಿಮೆಂಟ್ ಕ್ಷೇತ್ರ ಆಗ್ಬೋದು, 42ರಿಂದ 46. ಅದು 2033ಕ್ಕೆ ಡಿಲಿಮಿಟೇಷನ್ ಆಗ್ತದೆ. ಆಗ ಕಾನ್ಸ್ಟಿಟ್ಯೂನ್ಸಿಗಳು 330-340ಕ್ಕೂ ಆಗ್ತದೆ. ಈಗ ಇರ್ತಕ್ಕಂಥ 224 ಅವಕಾಶಗಳಿದೆ. ಅಂತ ಒಂದು ಅವಕಾಶದಲ್ಲಿ ಏನಾದರೂ ಬೆಂಗಳೂರು ಸುತ್ತಮುತ್ತಲೇ ಎಲ್ಲಾದ್ರೂ ಒಂದು ಅವಕಾಶ ಬರ್ಬೋದು. ಕೃಷ್ಣಮೂರ್ತಿ ಇಲ್ಲೇ ನಾನು ಯಾರೋ ಒಂದು ಪ್ಲ್ಯಾನ್ ಮಾಡ್ತೀನಿ, ಗೆಲ್ಲಿಸಬೇಕು. ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡೋಣ. ಕೊರಟಗೆರೆನಲ್ಲಿ ಪಕ್ಷದ ಸಂಘಟನೆನ ತಾವೆಲ್ಲರೂ ಒಟ್ಟಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಕೊರಟಗೆರೆ ಕ್ಷೇತ್ರ ದೇವೇಗೌಡರಿಗೆ ಅತ್ಯಂತ ಕಷ್ಟದ ದಿನಗಳಲ್ಲೂ ಕೈ ಹಿಡಿದಿರ್ತಕ್ಕಂಥ ಕ್ಷೇತ್ರ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಜನಗಳನ್ನ ಹಲವಾರು ರೀತಿಯಲ್ಲಿ ಕೆಲವು ಸಮಸ್ಯೆಗಳಾದರೂ ಶಕ್ತಿ ತುಂಬಿದಂಥವ್ರು ನೀವುಗಳೇ. ಸುಧಾಕರ್ ಲಾಲ್ಗೆ ಅವ್ರಿಗೂ ಸಹ ಎಲ್ಲ ರೀತಿ ಯಾವುದೇ ರೀತಿಯ ನಿಮಗೆ ಸ್ವಾರ್ಥವೂ ಇಲ್ಲದೆ ನಿಮ್ಗೆ ಯಾವುದೇ ಅದರಿಂದ ಎಷ್ಟು ಅನುಕೂಲ ಆಯ್ತೋ ಬಿಡ್ತಾವ ಅವ್ರನ್ನೂ ಸಹ ಪ್ರಾಮಾಣಿಕವಾಗಿ ಗೆಲ್ಲಿಸ್ಕೊಂಡ್ಬರ್ಲಿಕ್ಕೆ ಕ್ಷೇತ್ರದಲ್ಲಿ ನೀವೆಲ್ಲ ಕಷ್ಟಪಟ್ಟಿದ್ದೀರಿ. ಈ ಹಿನ್ನೆಲೆ ಒಳಗೆ ನಾನು ನಿಮಗೆ ಮನವಿ ಮಾಡೋದು, ಮುಂದಿನ ದಿನಗಳಲ್ಲಿ ನಾಡಿನ ಜನತೆನೇ ಬಯಸ್ತಾರೆ. ಇಲ್ಲಪ್ಪ ತಪ್ಪಾಗಿದೆ, ನಾವು ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲೇನು ಪರಮೇಶ್ವರ್ ಅವರೇನೋ ಅದಿರ್ತದೋ ನಿಮ್ಮ ಡೆಪ್ಟಿ CM ಮಂತ್ರಿ ಭಯ ಬೀಳಬೇಡಿ, ಏನೂ ಆಗೋದಿಲ್ಲ. ಏನು ಎಷ್ಟು ಡೆವಲಪ್ಮೆಂಟ್ ಆಗಿದೆ 3 ವರ್ಷದಲ್ಲಿ, ನಿಮಗೆ ಅನುಭವ ಆಗಿದೆ. ಏನು ಕೆಲಸ ಅದಕ್ಕೆ ಪೊಲೀಸರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಇಟ್ಕೊಂಡು ಕಾರ್ಯಕರ್ತನ ಎದುರಿಸ್ಕೊಂಡು ಪಾರ್ಟಿ ಗೊತ್ತಿಲ್ಲ ಅಂತ ಹೇಳಿ ಕೇಸ್ ಹಾಕಿಸ್ಕೊಂಡು ಮಾಡಿರ್ಬೋದು. ಅದು ಮತ್ತೆ ಚುನಾವಣೆ ಡಿಕ್ಲೇರ್ ಆದಾಗ ಹೋದವರು ಮತ್ತೆ ವಾಪಸ್ ಬರ್ತಾರೆ, ನನ್ನ ಅಭಿಪ್ರಾಯ. ಯಾಕೆಂದರೆ ಈಗಿರೋದು ಸಮಸ್ಯೆಗಳಿಂದ ಕೆಲವರು ಸೈಲೆಂಟ್ ಆಗಿರ್ತಾರೆ. ಅದರಿಂದ ಯಾವ ಹಂಚಿಕೆ ಬೇಡ, ಆತಂಕವನ್ನು ಇಟ್ಕೋಬೇಡಿ. ನೀವು ಯಾವ ಕರೆದು ಕೊಡ್ತೀನಿ, ಬಹುಶಃ ಇವತ್ತೇನು ಕೃಷ್ಣಮೂರ್ತಿನ ಕರ್ಕೊಂಡು ಬಂದಿದ್ದೀರಿ. ಈಗ ನೀವೆಲ್ಲರೂ ಸೇರಿ ಅದೇ ರೀತಿ ಕೊರಟಗೆರೆಯಲ್ಲೇ ಒಂದು ಕಾರ್ಯಕ್ರಮ ಮಾಡಿ, ನಾನೇ ಬರ್ತೀನಿ. ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆದರೂ ಒಂದು ಸಂದೇಶ ಕೊಡೋದು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆನೂ ಏನು ಮೋಸ್ಟ್ಲಿ ಡಿಸೆಂಬರ್ಗೂ ಆಗಲ್ಲ ಅಂತೇನೆ ಮೊನ್ನೆ ಪೇಪರಲ್ಲಿ ಮುಂದೆ ಮುಂದೆ ಪೋಸ್ಟ್ಪೋನ್ ಮಾಡ್ಕೊಂಡೆ ಮಾಡಿದ್ದೆ. ಅದು ಮುಗಿಸ್ಲಿ, ಎಲ್ಲ ಮುಗಿಸ್ಕೊಂಡ್ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದಿನ ನೋಡಿ ಮಾಡ್ತಾನೆ. ಎಲ್ರಿಗೂ ಒಳ್ಳೇದಾಗಿ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತಾಯ್ತಿಂದ ನಾನು ಊಟದ ವ್ಯವಸ್ಥೆ ಮಾಡ್ಬೋದಾಗಿತ್ತು, ಊಟದ ವ್ಯವಸ್ಥೆನ ಮಾಡಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಮಕ್ಕಳಿಗೆ ಆಸ್ತಿಗೆ ಬೇರೆ ಹೋಗ್ಬೇಕಾಗಿದೆ, ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ಬೇಕು ಸಾಯಂಕಾಲ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ಜನ ನೋಡೋದ್ರಲ್ಲಿ ನಿಮ್ಮನ್ನು ಕಾಯಿಸ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಿ. ಎಲ್ಲರಿಗೂ ಒಳ್ಳೇದಾಗಿದೆ. ಇವೆಲ್ಲ ಬಂದಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ ಆಯಿತು. ಅಣ್ಣನೇ ನೋಡಿ, ನೀವು ನೋಡಿ ಬಹಳ ಖುಷಿಯಾಗಿದೆ. ಅವರಿಗೆ ಕೊರಟಗೆರೆನ ಸಂಪೂರ್ಣವಾಗಿ ನಾವೆಲ್ಲ ಜವಾಬ್ದಾರಿ ತಗೊಂಡು ನೀವು ಯಾರಿಗೂ ಹಂಚಬೇಕಾಗಿಲ್ಲ. ಕುಮಾರಣ್ಣನೇ ಮಾತು ಕೊಟ್ಬಿಟ್ಟಿದ್ರಲ್ವ, ನಿಮ್ಮೆಲ್ಲರೂ ಕೊಟ್ಟಿದ್ರಲ್ವಾ? ಕುಮಾರಣ್ಣ ನಮ್ಮ ಜೊತೆ ಇರ್ತಾರೆ, ನಾವು ಜೊತೆಗಿರೋಣ. ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಜೊತೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಇವೆಲ್ಲ ಬಂದಿದ್ದರೆ ಬಹಳ ಖುಷಿ ಆಯ್ತಪ್ಪ ಅಣ್ಣವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಊಟದ